ಹಾಯ್ ಎವ್ರಿವನ್. ಇದು ನೋಡಿ ನಮ್ಮದು ಕೋಳಿ ಕಾವಿಗೆ ಬಂದಿದೆ. ಅದು ಮೊಟ್ಟೆ ಇಟ್ಟದ್ದು ಲಾಸ್ಟ್ ಡೇ ಉಂಟಲ್ಲ, ಅದನ್ನು ಒಂದು ದಿನ ಬಿಟ್ಟು ನೆಕ್ಸ್ಟ್ ಡೇ ಅದು ಕೋಳಿ ಮೊಟ್ಟೆ ಇಟ್ಟಲಿಲ್ಲ. ಅದು ಒಂದು ದಿನ ಬಿಟ್ಟು ಮತ್ತೆ ನೆಕ್ಸ್ಟ್ ಡೇ ನಾನು ಇಟ್ಟದ್ದು. ಯಾವತ್ತೂ ಮೊಟ್ಟೆ ಇಟ್ಟಿಲ್ಲ ನೋಡಿ, ಅದರದ್ದು ನೆಕ್ಸ್ಟ್ ಡೇ ನಾನು ಈಗ ಕಾವಿಗೆ ಕೂತ್ಕೊಳಿಸ್ತಾ ಇದ್ದೇನೆ. ಅದನ್ನು ನೋಡಿ, ಇದನ್ನೆಲ್ಲ ಹೀಗೆ ಮಾಡಬೇಕು. ಹೀಗೆ ನಡುವಲ್ಲಿ ಸೈಡೆಲ್ಲ ಎತ್ತರ ಇರಬೇಕು, ನಡುವಲ್ಲಿ ಸ್ವಲ್ಪ ಗುಂಡಿ ಥರ ಮಾಡಬೇಕು. ಹೀಗೆ ಹುಲ್ಲಲ್ಲಿ ಸಹ ಇಡ್ಬೋದು, ಬೇಕಿದ್ದರೆ ಗೋಣಿ ಚೀಲ ಇಟ್ಕೊಂಡಾದರೂ ಇಡ್ಬೋದು. ಹೇಗೆ ಕಂಫರ್ಟೇಬಲ್ ಆಗ್ತದೆ ಅಂದರೆ ಮನೆಯಲ್ಲಿ ಎಂತ ಇರ್ತದೆ ಬಟ್ಟೆ ಸಹ ಇಟ್ಟು ಮಾಡ್ತಾರೆ ನೋಡಿ. ಇಲ್ಲಿ ಸ್ವಲ್ಪ ಗುಂಡಿ ಥರ ಮತ್ತೆ ಅದೇ ಮಾಡ್ತದೆ, ಅದೇ ಒಂದು ಚಂದ ಶೇಪಲ್ಲಿ ಇದು ಮಾಡ್ತದೆ. ನಾವಲ್ಲಿ ಇಡಲಿಕ್ಕೆ ಸ್ವಲ್ಪ ಗುಂಡಿ ಮಾಡೋದು. ಇದು ನೋಡಿ, ಮೊಟ್ಟೆ 14 ಮೊಟ್ಟೆ ಇಡ್ತೇನೆ ನಾನು. ಫಸ್ಟ್ ಇದು ಒಂದು 1, 2 ನಂಬರ್, ಮತ್ತು 3, 4, 5 ಎಲ್ಲ ಇಡೋದಿಲ್ಲ. ನಂತರ ಒಟ್ಟು 21 ಮೊಟ್ಟೆ ಇಟ್ಟಿದೆ ನಾನು. 1, 2 ಮತ್ತು 10ಇಂದ ಸ್ಟಾರ್ಟ್ ಮಾಡಿದ್ದೇನೆ. ಲಾಸ್ಟ್ ಇದು 20, 21 ಇಡೋದಿಲ್ಲ, ಅದು ಅಷ್ಟು ಬೆಳವಣಿಗೆ ಆಗಿರೋದಿಲ್ಲ. ಅದಕ್ಕೋಸ್ಕರ ಸಣ್ಣದಿರ್ತದೆ ಮೊಟ್ಟೆ ಲಾಸ್ಟ್ ಇದು. ಅದು 2 ಬಿಟ್ಟು ನಡುವಿದು ಇರ್ತದಲ್ಲ, ತುಂಬ ಫಸ್ಟ್ ಇದು ಅಲ್ಲ ಲಾಸ್ಟ್ ಇದು ಅಲ್ಲ, ಮಿಡಲಲ್ಲಿ ಇರ್ತದಲ್ಲ, ಅದನ್ನು ನಾನು ಇಡ್ತಾ ಇದ್ದೇನೆ. ಆದರೆ ಫಸ್ಟ್ ಇಟ್ಟದ್ದು ಮತ್ತು ಫಸ್ಟ್ ಇಟ್ಟದನ್ನು ನಾನು ಯಾವಾಗಲೂ ಇಡ್ತೇನೆ ನೋಡಿ. ಈ ಥರ ಇಟ್ಕೊಂಡು ನಾನೀಗ 14 ತೊಗೊಂಡು ಬಂದೇನೆ. 14 ಮೊಟ್ಟೆಯನ್ನೀಗ ಇಡ್ತಾ ಇದ್ದೇನೆ. ಅದು ಯಾವುದಾದ್ರೂ ಅದಕ್ಕೆ ಜಾಸ್ತಿ ಅಂತ ಆದರೆ ಅದು ಹೊರಗಡೆ ಇದು ಮಾಡ್ತದೆ, ಸೈಡಿಗೆ ಮಾಡಿಬಿಡ್ತದೆ, ಅದು ಆಗೋದಿಲ್ಲ ಅಂಥೇಳಿ. ಆವಾಗ ಅದನ್ನು ನಾವು ತಕ್ಕೊಂಬಿಡಬೇಕು, ತೆಗಿಬೇಕು. ಈ ಥರ ನೋಡಿ, ಇಲ್ಲಿ ಗುಂಡಿ ಥರ ಮಾಡಿದ್ದೇನೆ. ಸೈಡೆಲ್ಲ ಸ್ವಲ್ಪ ಎತ್ತರ. ಜಾಸ್ತಿ ಅಗಲ ಸಹ ಬಾಕ್ಸ್ ಎಲ್ಲ ಇಟ್ಕೋಬಾರ್ದು, ಯಾಕಂದರೆ ಅದು ಎಲ್ಲೆಲ್ಲಿ ಹೋಗ್ತದೆ, ಅದು ಎದ್ದೇಳುವಾಗೆಲ್ಲ ಮೊಟ್ಟೆ ಆಚೆ ಈಚೆ ಇದಾಗ್ತದೆ. ಅದಕ್ಕೋಸ್ಕರ ಈಗ ನಾನಿಲ್ಲಿ ನೋಡಿ 14 ಇಟ್ಟಿದ್ದೇನೆ ಮೊಟ್ಟೆ ನೋಡಿ. 14 ಮೊಟ್ಟೆ ಉಂಟು, ಅದರಲ್ಲಿ ನಂಬರ್ ಸಹ ಇದೆ. ಫಸ್ಟ್ ಇದು 2 ಮತ್ತು ಲಾಸ್ಟ್ 10 ನಂತರದ್ದು, ಮತ್ತು ಲಾಸ್ಟ್ ಇದು 2 ಇಡಲಿಲ್ಲ. 20, 21 ಇಡಲಿಲ್ಲ. ಇಷ್ಟರಲ್ಲಿ ಈಗ ನೋಡಬೇಕು ಹೇಗೆ ಕೂತ್ಕೊಳ್ತದೆ ನೋಡಿ. ಈಗ ಆಚೆ ಕೂತಿದ್ದದ್ದು ಇಲ್ಲಿ ಬಂದಿದೆ. ನಾವು ಇದರದ್ದು ಬುಟ್ಟಿದು ಹೊರಗಡೆ ಇಟ್ಟಿದ್ದೆ ಅದನ್ನು, ಕೋಳಿಯನ್ನು. ಅದೇ ಹೋಗಿ ಮೆಲ್ಲ ಕೂತು ಅದನ್ನೆಲ್ಲ ಅಡ್ಜಸ್ಟ್ ಮಾಡ್ತದೆ ನೋಡಿ. ಈಗ ಎಲ್ಲ ಒಳಗೆ ಹಾಕ್ಕೊಳ್ತದೆ, ಅದು ಎಷ್ಟು ಆಗೋದಿಲ್ಲ, ಅದನ್ನೆಲ್ಲ ಹೊರಗಿಡ್ತದೆ ನೋಡಿ. ಈ ಥರ ಅಡ್ಜಸ್ಟ್ ಮಾಡ್ಕೊಳ್ತದೆ. ಮತ್ತು ಸ್ವಲ್ಪ ಹೊತ್ತು ನಾವು ಬಿಟ್ಟು ಬಂದರೆ ಅದು ಎಲ್ಲ ಒಳಗೆ ಹಾಕ್ಕೊಂಡಿರ್ತದೆ. ಮತ್ತು ನಾಳೆ ಆಗುವಾಗ ಅದು ಯಾವುದು ಹೊರಗಡೆ ಬಂದಿರ್ತದೆ ನೋಡಿ, ಅದನ್ನು ನಾವು ತೆಗಿಬೇಕು. ಎಲ್ಲನೂ ಒಳಗಡೆ ಹಾಕ್ಕೊಂಡಿದ್ರೆ ಅದು ಕಂಫರ್ಟೇಬಲ್ ಆಗಿದೆ ಅಂತ ಅರ್ಥ. ಇದು 20 ದಿನ ಕೂತ್ಕೊಳ್ತದೆ. ದಿನಾಲು ಬೆಳಿಗ್ಗೆ ನಾನು ಅದಕ್ಕೆ ಫುಡ್ಡೆಲ್ಲ ಕೊಡ್ತೇನೆ ನೋಡಿ. ಇದು ಸ್ವಲ್ಪ ಹೊತ್ತಾದಮೇಲೆ ಬಂದು ನೋಡ್ತಾ ಇದ್ದೇನೆ ನೋಡಿ, ಇಲ್ಲಿ ಯಾವ ಥರ ಕೂತಿದೆ, ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಕೂತಿದೆ ನೋಡಿ. ಒಂದು ಹೊರಗಿತ್ತು, ನಾನು ಅದನ್ನು ತಗೊಂಡೆ. ಈಗ 13 ಇದೆ. 13 ಮೊಟ್ಟೆಯನ್ನು ಇಟ್ಟಿದ್ದೇನೆ ಒಟ್ಟು, ಮತ್ತು ಎಲ್ಲ ಒಳಗೆ ಹಾಕ್ಕೊಂಡಿತ್ತು. ಒಂದು ಹೊರಗಡೆ ಅದರ ಚೆಸ್ಟ್ ಹತ್ರನಿತ್ತು, ಅದನ್ನು ತೆಗೆದೆ ನಾನು. ಇದು 20 ಡೇಸ್ ಆದ ನಂತರ ನಿಮಗೆ ನಾನು